ಹರ್ಷ ಕ್ಯಾಂಪಸ್ನಲ್ಲಿ ಲೆಗಸಿ ಆಫ್ ಲೈಟ್. ನೆಲಮಂಗಲದ ಕಂಬಯ್ಯನಪಾಳ್ಯದಲ್ಲಿರುವ ಹರ್ಷ ಕ್ಯಾಂಪಸ್ 2ರಲ್ಲಿ ಆಯೋಜಿಸಲಾಗಿದ್ದ ಲೆಗಸಿ ಆಫ್ ಲೈಟ್ ಕಾರ್ಯಕ್ರಮವು ಕೇವಲ ಬೋಧನಾತ್ಮಕ ಕಾರ್ಯಕ್ರಮವಾಗಿರದೆ ಸಂಸ್ಕೃತಿ ಮತ್ತು ಮಾನವೀಯತೆಯ ಸಂಗಮವಾಗಿ ಅದ್ಧೂರಿಯಾಗಿ ನೆರವೇರಿತು. ಸಮಾರಂಭದ ಪ್ರಾರಂಭವು ಅತ್ಯಂತ ಅರ್ಥಪೂರ್ಣವಾಗಿತ್ತು. ಪದ್ಮಶ್ರೀ ಡಾ ರಮಣಾರಾವ್ ಅವರು ಹಾಗೂ ಹರ್ಷ ಸಮೂಹ ಸಂಸ್ಥೆಯ ಗಣ್ಯರು ಜಂಟಿಯಾಗಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಜ್ಞಾನದ ಸಂಕೇತವಾದ ದೀಪವು ಸಭೆಯಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆಯ ಬೆಳಕನ್ನು ಚೆಲ್ಲಿತು. ಈ ಕಾರ್ಯಕ್ರಮದ ಅತ್ಯಾಕರ್ಷಕ ಭಾಗವೆಂದರೆ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ನೃತ್ಯ ದೀಪಕ. ಪದ್ಮಶ್ರೀ ಡಾ ರಮಣಾರಾವ್ ಅವರ ಸುದೀರ್ಘ ವೈದ್ಯಕೀಯ ಸೇವಾ ಪಯಣ ಮತ್ತು ಅವರ ನಿಸ್ವಾರ್ಥ ಸಮಾಜ ಸೇವೆಯನ್ನು ವಿದ್ಯಾರ್ಥಿಗಳು ನೃತ್ಯದ ಮೂಲಕ ಕಣ್ಣಿಗೆ ಕಟ್ಟುವಂತೆ ಪ್ರಸ್ತುತಪಡಿಸಿದರು. ಟಿ ಬೇಗೂರಿನಲ್ಲಿ ಅವರು ನಡೆಸುತ್ತಿರುವ ಉಚಿತ ಕ್ಲಿನಿಕ್ನ ಹಿನ್ನೆಲೆ, ಬಡವರ ಪಾಲಿಗೆ ಅವರು ನೀಡುತ್ತಿರುವ ಆರೋಗ್ಯ ಸೇವೆ ಮತ್ತು ಅವರ ಸರಳ ಜೀವನ ಶೈಲಿಯನ್ನು ನೃತ್ಯ ರೂಪಕದ ಮೂಲಕ ವೇದಿಕೆಯಲ್ಲಿ ಅನಾವರಣಗೊಳಿಸಿದ್ದು ನೆರೆದಿದ್ದ ಪ್ರೇಕ್ಷಕರಿಗೆ ಭಾವನಾತ್ಮಕ ಅನುಭವ ನೀಡಿತು. ನೃತ್ಯ ರೂಪಕದಿಂದ ಪ್ರೇರಿತರಾದ ಡಾ ರಮಣಾರಾವ್ ಅವರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯ ಸಂವಾದ ನಡೆಸಿದರು. ವಿದ್ಯಾರ್ಥಿಗಳಲ್ಲಿ ಇಂಥ ಸೃಜನಶೀಲತೆ ಮತ್ತು ಸಾಮಾಜಿಕ ಜಾಗೃತಿ ಇರುವುದು ಕಂಡು ನನಗೆ ಬಹಳ ಸಂತೋಷವಾಯಿತು. ನಾನು ಟಿ ಬೇಗೂರಿನಲ್ಲಿ ನಡೆಸುತ್ತಿರುವ ಉಚಿತ ಸೇವೆ ಕೇವಲ ಒಂದು ಚಿಕಿತ್ಸೆಯಲ್ಲ, ಅದು ಸಮಾಜದ ಬಗೆಗಿನ ನನ್ನ ಋಣ ಎಂದು ತಿಳಿಸಿದರು. ಒಬ್ಬ ಆದರ್ಶ ನಾಗರಿಕನ ಕರ್ತವ್ಯ ಮತ್ತು ಜೀವನದಲ್ಲಿ ವ್ಯಕ್ತಿತ್ವ ವಿಕಸನ ಎಷ್ಟು ಮುಖ್ಯ ಎಂಬುದನ್ನು ಅವರು ತಮ್ಮ ಅನುಭವದ ಮೂಲಕ ಮನವರಿಕೆ ಮಾಡಿಕೊಟ್ಟರು. ಸಂಸ್ಥೆಯ ಗೌರವಪೂರ್ವಕ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಹರ್ಷ ಸಂಸ್ಥೆಯ ಉಪಾಧ್ಯಕ್ಷಿ ಗಿರಿಜಾ ಶಿವಕುಮಾರ್, ಕಾರ್ಯದರ್ಶಿ ಹರ್ಷ ಶಿವಕುಮಾರ್ ಮತ್ತು ಆರೋಗ್ಯ ಸಂಸ್ಥೆ ನಿರ್ದೇಶಕ ವಸಂತ್ ಕುಮಾರ್ ಉಪಸ್ಥಿತರಿದ್ದರು. ಇವರು ಡಾ ರಮಣಾರಾವ್ ಅವರಂಥ ಸಾಧಕರ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಹರ್ಷ ಸಂಸ್ಥೆಯ ಪ್ರಾಂಶುಪಾಲರು, ವಿವಿಧ ಕಾಲೇಜುಗಳ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಲೆಗಸಿ ಆಫ್ ಲೈಟ್ ಕಾರ್ಯಕ್ರಮವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿಯೂ ಸಾಮಾಜಿಕ ಸೇವೆಯ ಕಿಚ್ಚನ್ನು ಹಚ್ಚುವಲ್ಲಿ ಯಶಸ್ವಿಯಾಯಿತು. ಔಷಧಿಗಳು ಕಾಸ್ಟ್ಲಿ, ಡಾಕ್ಟರ್ಗೂ ಫೀಸ್ ಇರ್ತಾರೆ, ಇವೆಲ್ಲ ಸೇರಿಸಿದ್ರೆ ತುಂಬ ಭಾರ ಆಗುತ್ತೆ. ಅವನ್ನೆಲ್ಲ ನಾವು ಇಳಿಸ್ಬೇಕು. ಇಲ್ಲಿ ಇಂಥ ಸರ್ವಿಸಲ್ಲಿ ನಾವು ಝೀರೋ. ಇದು ಯಾವುದು ನಾನು ಕಾಸ್ಟ್ಲಿ ಅಂತ ಹೇಳ್ತಾ ಇರೋದು ಎಲ್ಲ ಝೀರೋ. ಆವಾಗ ಪೇಷಂಟ್ಗಳು ಫ್ರೀ ಆಗಿ ಬರ್ತಾರೆ. ಮನಸ್ಸಲ್ಲಿ ಏನು, ಭುಜದಲ್ಲಿ ಏನು ಡೌಟ್ಸ್ ಇರಲ್ಲ. ಇಲ್ಲಿ ಬಂದರೆ ಇಷ್ಟು ಖರ್ಚು ಅಷ್ಟು ಖರ್ಚು ಅಂದಿಲ್ಲ, ಎಲ್ಲ ಫ್ರೀಯಾಗಿ ಸಿಗುತ್ತೆ. ಅದು ಬೆಸ್ಟ್ ಮೆಡಿಸಿನ್ಸ್. ಸರ್, ನಿಮ್ಮ ವಿಲೇಜ್ ಕ್ಲಿನಿಕ್ಕು ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗಿದ್ದೀರಾ, ಮತ್ತು ಇನ್ನೇನಾದರೂ ವಿಶೇಷತೆಗಳ ಮುಂದಿನ ದಿನಗಳಲ್ಲಿ ಬಯಸ್ಬೋದಾ ಅಂತ ಸರ್? ತಾವೆಲ್ಲ ನನ್ನ ತುಂಬ ವರ್ಷಗಳಿಂದ ನೋಡ್ತಾ ಇದ್ರಿ. ನಾನು ಎಷ್ಟೋ ಸಲ ತಾವು ಇಂಟರ್ವ್ಯೂ ಮಾಡಿದ್ರಿ. ನಾನು 50 ಇಯರ್ಸ್ ಹಿಂದೆ ನೋಡಿರುವಂಥ ಬಡ ರೋಗಿಗಳು ಇನ್ನೂ ಹಾಗೇ ಇದ್ದಾರೆ. ನಾನು ಶನಿವಾರ ಬರ್ತೀನಿ. ಇಲ್ಲಿ ಬಂದಾಗ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿದೆ. ರಾತ್ರಿಗೆ ಅಷ್ಟು ಜನ ಅಲ್ಲಿ ಕಾಯೋದು ನನಗೆ ತುಂಬ ಬೇಜಾರು ಅನಿಸುತ್ತೆ, ತುಂಬ ನೋವು ಅನಿಸುತ್ತೆ. ಸೊ ನಮ್ಮ ನಂಬರ್ಸು ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ ವಿನಃ ಯಾವುದೂ ಕಮ್ಮಿ ಆಗ್ತಾ ಇಲ್ಲ. ನಮ್ಮ ಸೇವೆ ಇನ್ನೊಂದಷ್ಟು ನಾವು ಬಲ ಕೊಟ್ಟು ಮಾಡಬೇಕು ಅಂತ ಅನಿಸುತ್ತೆ. ದೇವರು ನನಗೆ ಇನ್ನೊಂದಷ್ಟು ಶಕ್ತಿ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಎಷ್ಟೋ ಒಂದು ಕುತೂಹಲ, ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿಯೇ ತುಂಬ ಮುಖ್ಯ. ಆ ಕ್ಯೂರಿಯಾಸಿಟಿಯಿಂದನೇ ಅವರು ಇನ್ನೂ ಕಲಿತಾರೆ, ಇನ್ನೊಂದಷ್ಟು ಮುಂದಕ್ಕೆ ಬರ್ತಾರೆ, ಬೆಳೀತಾರೆ. ಸರ್, ರೋಗಿಗೆ ಪ್ರಮುಖವಾಗಿ ಚಿಕಿತ್ಸೆಗಿನ್ನ ಆತ್ಮಸ್ಥೈರ್ಯ ತುಂಬುವುದು ಮೊದಲನೆಯದ ಆದ್ಯತೆ ಅನ್ನೋದೊಂದು ಹೇಳ್ತಾ ಇದ್ರ. ಅದು ಈ ಪರಿಸ್ಥಿತಿಯಲ್ಲಿ ಎಷ್ಟು ಪ್ರಾಮುಖ್ಯತೆ ಆಗತ್ತೆ ಅಂತ ಸರ್? ಮತ್ತೆ ಹೇಳಿ ಸರ್. ರೋಗಿಗೆ ಚಿಕಿತ್ಸೆಗಿಂತ ಮೊದಲು ಆತ್ಮಸ್ಥೈರ್ಯ ತುಂಬುವುದು ಬಹಳ ಪ್ರಮುಖವಾದ ವಿಷಯ ಅನ್ನೋದ್ರ ಬಗ್ಗೆ ತಾವು ಇನ್ಫಾರ್ಮ್ ಮಾಡಿದ್ರ. ಆ ವಿಚಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗೆ ಪ್ರಮುಖ ಆಗತ್ತೆ ಅಂತ ಸರ್? ಇನ್ನೂ ಮುಖ್ಯ ಸರ್. ಈಗಿನ ಕಾಲದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಸೋ ಕಾಸ್ಟ್ಲಿ. ಒಬ್ಬರು ಡಾಕ್ಟರ್ ಹತ್ರ ಹೋಗಬೇಕು ಅಂದ್ರೇ ಅವರು ತುಂಬ ಯೋಚನೆ ಮಾಡಬೇಕು. ಮನೆ ಬಿಟ್ಟು ಹೋಗೋದೇ ಒಂದು ದೊಡ್ಡ ಯಾವ ರೂರಲ್ ಸ್ಕೂಲ್ಗಳು ಅಲ್ಲಿ ಇಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಇದು ಇನ್ನೂ ಒಂದಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಭಾವನೆ ಇಲ್ಲಿ ಬರೋದೇ ಇಲ್ಲ. ಇಲ್ಲಿ ಎಲ್ಲ ಇದೆ. ಆ್ಯಂಡ್ ಮಕ್ಕಳು ಬಂದರೆ ದೇ ವಿಲ್ ಬಿ ವೆರಿ ಸ್ಯಾಟಿಸ್ಫೈಡ್. ಪೇರೆಂಟ್ಸ್ ನೋಡಿದ್ರೆ ಇನ್ನೂ ಸ್ಯಾಟಿಸ್ಫೈಡ್. ಸೊ ಅವ್ರ ಮಕ್ಕಳಿಗೆ ಏನು ಭವಿಷ್ಯ ನೋಡ್ತಾರೆ ಅಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಇವರು ಫ್ಯಾಕಲ್ಟಿ, ಇವರು ಟೀಚರ್ಸ್ ಆ ಭವಿಷ್ಯವನ್ನು ರಿಯಾಲಿಟಿನೂ ಮಾಡ್ತಾರೆ. ಸಂವಾದ ಕಾರ್ಯಕ್ರಮದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಸರ್ ವಿದ್ಯಾರ್ಥಿಗಳು. ಏನು ಅನಿಸ್ತು ಸರ್ ನಿಮಗೆ ಆ ಪ್ರಶ್ನೆಗಳೆಲ್ಲ? ಚೆನ್ನಾಗಿರುತ್ತೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಪ್ಲೀಸ್ಡ್ ಟು ಬಿ ಹಿಯರ್ ಟುಡೇ ಆ್ಯಂಡ್ ಐ ಹ್ಯಾವ್ ಸೀನ್ ಒನ್ ಆಫ್ ದ ಕ್ಲೀನೆಸ್ಟ್, ಸ್ಮಾರ್ಟೆಸ್ಟ್ ಪ್ಲೇಸಸ್ ಇನ್ ಎಜುಕೇಷನಲ್ ಫೀಲ್ಡ್. And I wish them all the very best. May them grow and may so many thousands of rural children get benefit out of kindness of Mr. Shivakumar sir and the entire family and the faculty. Thank you.